ನಮಸ್ಕಾರ ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಸದ್ಯಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಏನು ಅಂತಂತಂದ್ರೆ, ಮಹಿಳೆಯರಿಗೆ ಕೊಡ್ತಾ ಇರುವಂತಹ ಒಂದು ದಿನದ ಮುಟ್ಟಿನ ರಜೆ ಬೇಡವೇ ಬೇಡ. ನೀವು ಮುಟ್ಟಿನ ರಜೆಯನ್ನು ಕೊಟ್ಟರೆ ಹೆಣ್ಣುಮಕ್ಕಳು ದುರ್ಬಲರು, ಮತ್ತೆ ಕೆಲಸಕ್ಕೆ ಅವರನ್ನು ಆಹ್ವಾನಿಸೋದಿಲ್ಲ, ಅವರನ್ನು ಕೆಲಸದಿಂದ ಬಿಡಲಾಗತ್ತೆ. ಹೀಗೆ ಒಂದಷ್ಟು ಕಾರಣಗಳನ್ನು ಕೊಟ್ಟು 15 ಜನ ಉದ್ಯೋಗಸ್ಥ ಹೆಣ್ಣುಮಕ್ಕಳು ಹೈಕೋರ್ಟ್ ಮೆಟ್ಟಿಲೇರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಮಗೆ ಈ ಮುಟ್ಟಿನ ರಜಾ ಬೇಡ, ಇದನ್ನ ರದ್ದು ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ನಾವು ನಿಮಗೆ ಕೊಡೋ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಈಗ ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಮತ್ತೆ ಇಡೀ ದೇಶದಲ್ಲಿ ಉದ್ಯೋಗಸ್ಥ ಹೆಣ್ಣುಮಕ್ಕಳಿಗೆ, ಅವರು ಕಾರ್ಪೊರೇಟ್ ಸೆಕ್ಟರ್ ಅಲ್ಲೇ ಕೆಲಸ ಮಾಡ್ತಾ ಇರ್ಬೋದು ಅಥವಾ ಸರ್ಕಾರಿ ನೌಕರರೇ ಆಗಿರ್ಬೋದು, ಸೊ ಯಾವುದೇ ಒಂದು ಸಂಸ್ಥೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಸಹಿತ ಅವರಿಗೆ ತಮ್ಮ ಹೆರಿಗೆಯ ಸಮಯದಲ್ಲಿ ಅವ್ರಿಗೆ ಒಂದು 6 ತಿಂಗಳ ಕಾಲ ಮೆಟರ್ನಿಟಿ ಲೀವ್ ಅಂತ ಕೊಡ್ತಾರೆ. ವೇತನ ಸಹಿತ ರಜೆಗಳನ್ನು ಕೊಡಲಾಗುತ್ತೆ. ಯಾಕೆ ಅಂತಂದರೆ ಆ ಸಮಯದಲ್ಲಿ ಆ ಹೆಣ್ಮಗಳಿಗೆ ಆಫೀಸಿಗೆ ಬಂದು ಕೆಲಸ ಮಾಡಲಿಕ್ಕೆ ಅಸಾಧ್ಯ ಆಗುತ್ತೆ. ಯಾಕಂತಂದರೆ ಫಿಸಿಕಲಿ ಕೂಡ ಅವರು ಸ್ಟ್ರೈನ್ ಆಗ್ತಾ ಇರ್ತಾರೆ. ಇನ್ನೊಂದು ಕಡೆಗೆ ಆ ಎಳೆ ಕಂದಮ್ಮ, ಆ ಶಿಶುವನ್ನು ಕೂಡ ಅವ್ರು ನೋಡ್ಕೊಳ್ಳುವ ಜವಾಬ್ದಾರಿ ಇರುತ್ತೆ. ಆ ಸಮಯದಲ್ಲಿ ಆ ಮಗುವನ್ನು ಬಿಟ್ಟು ಅವ್ರ ಕೆಲಸಕ್ಕೆ ಬರೋಕ್ಕಾಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಂಡಿರುವಂತಹ, ಮಾನವೀಯತೆಯನ್ನು ಮೆರೆದಿರುವಂಥ ರಾಜ್ಯ, ಕೇಂದ್ರ ಸರ್ಕಾರ ಮತ್ತು ಆಯಾ ಕಾರ್ಪೊರೇಟ್ ಸಂಸ್ಥೆಗಳು ಸಹಿತ ಹೆಣ್ಣುಮಕ್ಕಳಿಗೆ ಅವರಿಗೆ ವೇತನ ಸಹಿತವಾದಂತಹ ಒಂದು 6 ತಿಂಗಳ ಕಾಲ ರಜೆಯನ್ನು ಕೊಡೋದನ್ನ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಈಗ ಆಲ್ರೆಡಿ ಉದ್ಯೋಗಸ್ಥ ಹೆಣ್ಮಕ್ಳು ಈ ರಜೆಯನ್ನ ಪಡೆದಿದ್ದಾರೆ. ತಿಂಗಳಲ್ಲಿ 1 ದಿನ ಮುಟ್ಟಿನ ರಜೆಯನ್ನ ಕೊಡಬೇಕು ಅಂತ ಹೇಳಿ ರಾಜ್ಯದ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಈ ಕುರಿತಾಗಿ ಯೋಚನೆ ಮಾಡಿ ಈ ಯೋಜನೆಯನ್ನ ಜಾರಿಗೆ ತಂದ್ರು. ಒಂದಷ್ಟು ಜನ ಇದರ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ತುಂಬಾ ಅನುಕೂಲ ಆಯಿತು. ಯಾಕಂತಂದ್ರೆ ಹೆಣ್ಮಕ್ಳು ಆ ಒಂದು ಸಮಯದಲ್ಲಿ ಆ ದಿನ ಎಷ್ಟು ನೋವನ್ನು ಪಡ್ತಾರೆ ಅನ್ನೋದನ್ನು ಅದು ಹೆಣ್ಮಕ್ಳಿಗೆ ಗೊತ್ತು. ಅಂಥದ್ರಲ್ಲಿ ಇವರು ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಆ ನೋವನ್ನು ಅರ್ಥ ಮಾಡಿಕೊಂಡು ಆ ಒಂದು ಮುಟ್ಟಿನ ರಜೆಯನ್ನು ಕೊಟ್ಟಿದ್ದೇನಿದೆಯಲ್ಲ, ಇದು ಭೇಷ್ ಅಂತ ಹೇಳಿ ಅವ್ರನ್ನ ಕೊಂಡಾಡಿದ್ರು. ಇನ್ನೊಂದಷ್ಟು ವರ್ಗ ಯಾವ ರೀತಿಯಾಗಿ ಇದನ್ನು ತೆಗೊಳ್ಳಿಕ್ಕೆ ಶುರು ಮಾಡಿದ್ರು ಅಂತಂದರೆ, ಹೆಣ್ಮಕ್ಳು ದುರ್ಬಲರ, ನೀವು ತಾರತಮ್ಯವನ್ನು ಮಾಡ್ತಾ ಇದ್ದೀರಿ, ಇದು ಸಂವಿಧಾನದ ಅಡಿಯಲ್ಲಿ ಇದು ವಿರೋಧವಾದಂತಹ ಯೋಜನೆ, ಅನುಕೂಲ ಅಂತಲೂ ಕೂಡ ಒಂದಷ್ಟು ಜನ ಅವರಿಗೆ ವ್ಯಂಗ್ಯವಾಡಿದರು. ಈ ರೀತಿಯಾಗಿ ನೀವು ನಮಗೆ 1 ದಿನದ ಮುಟ್ಟಿನ ರಜೆಯನ್ನು ಕೊಟ್ಟು ಅನುಕಂಪವನ್ನು ತೋರಿಸುವ ಅವಶ್ಯಕತೆ ಇಲ್ಲ, ನಾವು ಬಲಿಷ್ಠರು, ನಮ್ಮ ಕೈಲಿ ಕೆಲಸ ಮಾಡೋಕ್ಕಾಗುತ್ತೆ, ನಾವು ಕೂಡ ಆ ದಿನ ಆಫೀಸಿಗೆ ಬಂದು ಕೆಲಸ ಮಾಡ್ತೀವಿ ಅಂತಲೂ ಕೂಡ ಮಾತನಾಡಿದರು. ಇನ್ನೊಂದು ಪಾಯಿಂಟಲ್ಲಿ ನಾವು ಇವರ ಅಂದರೆ ಯಾರು ಇದನ್ನು ವಿರೋಧ ಮಾಡ್ತಾ ಇದ್ದಾರಲ್ಲ, ಇವರ ವಿಚಾರದಲ್ಲಿ ಒಂದು ವ್ಯಾಲಿಡ್ ಪಾಯಿಂಟ್ ಇದೆ. ಏನಂತ ಅಂತಂದರೆ, ನೋಡಿ, ಮುಂದೊಂದು ದಿನ ಈಗ ಪ್ರೈವೇಟ್ ಸೆಕ್ಟರಲ್ಲಿ ಹಲವರು ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ ಕೂಡ ಸರ್ಕಾರಿ ಕೆಲಸದಲ್ಲೇ ಇಲ್ಲ ಅಲ್ವಾ? ಸೊ ಈ ಸಮಯದಲ್ಲಿ ಹೆಣ್ಣುಮಕ್ಕಳನ್ನು ಕೆಲಸದಿಂದ ಕೈಬಿಟ್ಟು ಅಥವಾ ಹೆಣ್ಣುಮಕ್ಕಳಿಗೆ ಸಿಗಬೇಕಾದಂಥ ಅವಕಾಶಗಳನ್ನು ಕೈಬಿಟ್ಟು ಪುರುಷರಿಗೆ ಕೊಡುವಂತಹ ಸಮಾಜ ಸೃಷ್ಟಿ ಆಗ್ಬಿಟ್ರೆ ಏನು ಮಾಡ್ತೀರಾ? ಅದಕ್ಕೆ ಯಾರು ಜವಾಬ್ದಾರರು ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಅದರಲ್ಲೂ ಈಗ ಮುಟ್ಟಿನ ರಜಾ ಅಂತ ಹೇಳಿ ತಿಂಗಳಲ್ಲಿ 1 ದಿನ ಅವರಿಗೆ ರಜೆ ಕೊಡಬೇಕಾಗುತ್ತಲ್ಲಪ್ಪ ಅಂತ ಹೇಳಿ ಯೋಚನೆ ಮಾಡಿ ಹೆಣ್ಣುಮಕ್ಕಳನ್ನು ಹೈರ್ ಮಾಡೋದನ್ನು ಕೂಡ ಕಡಿಮೆ ಮಾಡುವವರ ಸಂಖ್ಯೆ ಕೂಡ ಇರುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇರೋರು ಈ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಕೂಡ ಯೋಚನೆ ಮಾಡಿ ಋತುಚಕ್ರದ ಸಮಯದಲ್ಲಿ ತಿಂಗಳಲ್ಲಿ 1 ದಿನದ ವೇತನ ಸಹಿತ ರಜೆ ನೀಡುವ ಆದೇಶ ಸಂವಿಧಾನದ 14ನೇ ವಿಧಿಗೆ ವಿರುದ್ಧವಾಗಿದೆ. ಅಂದರೆ ಇದು ಲಿಂಗ ತಾರತಮ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ಅಂದರೆ ಹೆಣ್ಣುಮಕ್ಕಳು ಕೀಳು, ಪುರುಷರು ಮೇಲು ಅಂತಂದರೆ ಪುರುಷರ ಕೈಯಲ್ಲಿ ಎಲ್ಲ ಕೆಲಸ ಆಗುತ್ತೆ, ಹೆಣ್ಣುಮಕ್ಕಳ ಕೈಯಲ್ಲಿ ಎಲ್ಲ ಕೆಲಸ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಅವ್ರಿಗೆ ಈ ರೀತಿಯಾದಂಥ ಸಮಸ್ಯೆಗಳಿರುತ್ತೆ, ಅವ್ರಿಗೆ 1 ದಿನ ರಜೆನೂ ಕೂಡ ಕೊಡಬೇಕು. ಸೊ ಹಾಗಾಗಿ ಅವ್ರನ್ನ ಏನಕ್ಕೆ ನಾವು ಹೈಯರ್ ಮಾಡಬೇಕು? ಅದರ ಹೊರತಾಗಿ ಪುರುಷರನ್ನೇ ನಾವು ಅವ್ರನ್ನೇ ಹೈಯರ್ ಮಾಡೋಣ, ಅವ್ರನ್ನೇ ಆಫೀಸಲ್ಲಿ ತುಂಬಿಸ್ಕೊಂಡ್ಬಿಡೋಣ ಅನ್ನೋ ರೀತಿಯಾಗಿ ಯೋಚನೆ ಮಾಡಬಹುದು ಮುಂದೊಂದು ದಿನ. ಅದರ ಜೊತೆಗೆ ಇದು ಲಿಂಗ ತಾರತಮ್ಯಕ್ಕೆ ಎಡೆ ಮಾಡಿ ಕೊಟ್ಟಂತಹ ಒಂದು ಯೋಜನೆ ಆಗುತ್ತೆ. ಈ ಆದೇಶ ಸಂವಿಧಾನದ
14ನೇ ವಿಧಿಗೆ ವಿರುದ್ಧವಾಗಿದೆ ಅಂತಲೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ನೋಡಿ, ಮಹಿಳಾ ಉದ್ಯೋಗಿಗಳ ನೇಮಕ ಹಾಗೂ ಬಡ್ತಿಗೆ ಕಂಪನಿಗಳು ಹಿಂದೇಟು ಹಾಕಲು ಈ ಆದೇಶ ಕಾರಣವಾಗಲಿದೆ ಅಂತಲೂ ಕೂಡ ಅವರು ಸೂಚಿಸ್ತಾ ಇದ್ದಾರೆ. ಇನ್ನು ತಿಂಗಳಲ್ಲಿ ಒಂದು ದಿನ ಕಡ್ಡಾಯ ರಜೆ ನೀಡುವುದರಿಂದ ಸ್ಪರ್ಧಾತ್ಮಕ ವೃತ್ತಿ ಜೀವನದಲ್ಲಿ ಮಹಿಳೆಯರಿಗೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಅಂದರೆ ಇವಾಗ ಹೆಂಗೆ ಅಂತಂದರೆ ಈಗ ಹೆಣ್ಮಕ್ಳು ಹೆಂಗೆ ಕೆಲಸ ಮಾಡ್ತಿದ್ದಾರೆ ಅಂತಂದರೆ, ಮುಟ್ಟಿನ ರಜೆಯು ದಿನ ಹೆಂಗೋ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕೂತ್ಕೊಂಡು ಅಥವಾ ಒಂಚೂರು ಎಲ್ಲೋ ರೆಸ್ಟ್ ಮಾಡಿ ಹಾಗೂ ಹೀಗೂ ಮಾಡಿ ಅವತ್ತಿನ ದಿನ ಕಳೆದು ಸ್ವಲ್ಪ ಆದ್ರೂ ನೋಡಿ 100% ಅವತ್ತು ಅವ್ರ ಕೈಲಿ ಕೆಲಸ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ 50% ಅವ್ರು 60% ಆದ್ರೂ ಕೆಲಸ ಮಾಡಿ ನಿಭಾಯಿಸಿ ಬರ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನೀವು ಮುಟ್ಟಿನ ರಜೆಯನ್ನು ಕೊಟ್ಬಿಟ್ಟು ಆ ಹೆಣ್ಮಕ್ಳಿಗೆ ಆಗೋದಿಲ್ಲ ಅಂತ ಹೇಳಿ ಹೀಗೆ ನೀವು ಆದೇಶವನ್ನು ಹೊರಡಿಸಿದಾಗ ಏನಾಗುತ್ತೆ ಅಂತಂದರೆ, ಇನ್ನಷ್ಟು ಹೆಣ್ಮಕ್ಳು ಕುಗ್ಗಿ ಬಿಡ್ತಾರೆ. ಹೌದು, ನಮಗದೊಂದು ನ್ಯೂನ್ಯತೆ ಇದೆ, ಸೊ ಅವತ್ತಿನ ದಿನ ನಮಗೆ ರಜೆ ಬೇಕು ಅಂತ ಹೇಳಿ ಮೈಂಡ್ಲಿ ಫಿಕ್ಸ್ ಆಗಿಬಿಡ್ತಾರೆ. ಅದಕ್ಕಿಂತ ಆಗಿ ಯೋಚನೆ ಮಾಡಿ ಆ ಒಂದು ಆದೇಶವೇ ಬೇಡ, ಎಲ್ಲರೂ ಕೂಡ ನಾವು ಸಬಲರಾಗಿದ್ದೀವಿ, ನಾವು ಫಿಟ್ ಆಗಿದ್ದೀವಿ, ನಾವು ಮಾಡ್ತೀವಿ, ಮಾನಸಿಕವಾಗಿ ದೈಹಿಕವಾಗಿ ನಾವು ಕೂಡ ಗಟ್ಟಿಯಾಗಿದ್ದೀವಿ ಅಂತ ಹೇಳಿ ಈ 15 ಜನ ಮಹಿಳೆಯರು ಕೋರ್ಟ್ ಮೆಟ್ಟಿಲು ಏರಿ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದು ಕೂಡ ಕಾರಣ ಆಗಿದೆ. ಬೆಂಗಳೂರಿನ 6 ವರ್ಷ ಸೇರಿ ಒಟ್ಟು 15 ಮಹಿಳೆಯರು ಸಲ್ಲಿಸಿರುವಂಥ ಈ ರಿಟ್ ಅರ್ಜಿ ನ್ಯಾಯಮೂರ್ತಿ ಅನಂತ ರಾಮನಾಥ್ ಹೆಗಡೆ ಅವರಿದ್ದಂಥ ಏಕಸದಸ್ಯ ಪೀಠದಲ್ಲಿ ವಿಚಾರಣೆಗೆ ನಿಗದಿಯಾಗಿದೆ. ನೋಡಿ, ಅರ್ಜಿದಾರರ ಪರ ಹೈಕೋರ್ಟ್ನ ಹಿರಿಯ ವಕೀಲೆ HR ರೇಣುಕಾ ಅವರೇ ವಕಾಲತನ್ನು ವಹಿಸಿದ್ದಾರೆ. ಅಂದರೆ ನೋಡಿ, ಇಲ್ಲಿ ಯಾರೋ ಪುರುಷ ವಕೀಲ ಅನ್ನೋದಕ್ಕಿಂತ ಇಲ್ಲಿ ಮಹಿಳಾ ಹಿರಿಯ ವಕೀಲೆ ಅವರೇ ಈ ಒಂದು ಅರ್ಜಿಯ ಪರವಾಗಿ ನಿಂತ್ಕೊಂಡಿರೋ ಕಾರಣಕ್ಕಾಗಿ ಈ ಆದೇಶ ಎಲ್ಲಿಗೆ ಹೋಗಿ ತಲುಪುತ್ತೆ, ಒಂದು ವೇಳೆ ಏನಾದರೂ ರದ್ದಾಗುವ ಸಾಧ್ಯತೆ ಇದೆಯಾ, ಕಾದು ನೋಡಬೇಕಾಗತ್ತೆ. ಇನ್ನೊಂದು ಕಡೆಗೆ ಸರ್ಕಾರ ಈ ನೀತಿಯನ್ನ ರೂಪಿಸುವಂತಹ ಸಮಯದಲ್ಲಿ ಸರ್ಕಾರ ಮಹಿಳೆಯರ ಅಭಿಪ್ರಾಯವನ್ನ ಕೇಳಿಲ್ಲ. ಇದು ಸಹಜ ನ್ಯಾಯತ್ವದ ಉಲ್ಲಂಘನೆ ಆಗಿದೆ ಅಂತಂದ್ರೆ ಒಂದು ಮಾತನ್ನು ಕೂಡ ಮಹಿಳೆಯರಿಗೆ ಕೇಳಿಲ್ಲ, ಇವರೇ ತಮಗೆ ಬೇಕಾದಂಗೆ ಇದೊಂದು ಆದೇಶವನ್ನ ಹೊರಡಿಸ್ಬಿಟ್ರು ಅಂತಲೂ ಕೂಡ ಕೇಳ್ತಿದ್ದಾರೆ. ಅಭಿಪ್ರಾಯವನ್ನ ಕೇಳಿ ಅದರಲ್ಲಿ ಪರ್ಸೆಂಟೇಜನ್ನು ನೋಡಿಕೊಂಡು ಸೊ ಇವರು ಆ ಆದೇಶವನ್ನ ಜಾರಿಗೆ ತಂದಿದ್ರೆ ಒಳ್ಳೇದಿತ್ತು ಅನ್ನೋದು ಇವರ ವಾದ. ರಾಜ್ಯ ಕಾರ್ಮಿಕ ಇಲಾಖೆ ಈ ಸಂಬಂಧ 2025 ನವೆಂಬರ್ 20ರಂದು ಹೊರಡಿಸಿರುವಂತಹ ಅಧಿಸೂಚನೆಯನ್ನ ರದ್ದುಪಡಿಸಬೇಕು ಅಂತ ಹೇಳಿ 15 ಮಹಿಳೆಯರು ಹೈಕೋರ್ಟ್ ಮೆಟ್ಟಿಲೇರಿ ಅರ್ಜಿ ರದ್ದತಿಯ ಕುರಿತಾಗಿ ಮನವಿಯನ್ನ ಮಾಡಿದ್ದಾರೆ. ಕಾದು ನೋಡೋಣ ಈ ಒಂದು ಮುಟ್ಟಿನ ರಜೆಯ ಕುರಿತಾಗಿ ಹೈಕೋರ್ಟ್ ಯಾವ ರೀತಿಯಾಗಿ ಒಂದು ತೀರ್ಪನ್ನು ಕೊಡುತ್ತೆ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಈ ಆದೇಶ ಹೀಗೆ ಜಾರಿಯಲ್ಲಿರುತ್ತಾ ಅಥವಾ ರದ್ದಾಗುತ್ತಾ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಏನು? ಈಗ ಇದರ ಬಗ್ಗೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಮುಟ್ಟಿನ ರಜೆ ಬೇಕು ಅನ್ನೋರು ಕೂಡ ಕಾಮೆಂಟ್ ಮಾಡಿ, ಮತ್ತು ಮುಟ್ಟಿನ ರಜೆ ಬೇಡ, ಇದು ಅನುಕೂಲ ಇರಲಿಲ್ಲ, ಮತ್ತು ಇದು ಅವಶ್ಯಕತೆ ಇರಲಿಲ್ಲ ಅನ್ನೋರು ಕೂಡ ಕಾಮೆಂಟ್ ಮಾಡುವುದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿಯಾದಂಥ ಮಾಹಿತಿಗಾಗಿ ದಿನದ ಸುದ್ದಿಯನ್ನು ನೋಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.